ಎಲ್ಲರಿಗೂ ನಮಸ್ಕಾರ. ಏದೆನ್ ತೋಟದ ಕಥೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಆದ್ರೆ ಆ ಪರಿಚಿತ ಕಥೆಯಲ್ಲೇ ನಮಗೆ ಗೊತ್ತಿಲ್ಲದ ಒಂದು ಆಳವಾದ ಸತ್ಯ ಅಡಗಿದೆ. ಬನ್ನಿ, ಇಂದು ಆ ನಿಗೂಢ ಅರ್ಥವನ್ನ ಒಮ್ಮೆ ಹುಡುಕೋಣ. ಮೊದಲ ಪ್ರಶ್ನೆ: ಆದಾಮನನ್ನು ಏದೆನ್ ತೋಟದಿಂದ ಯಾಕೆ ಹೊರಗಡೆ ಹಾಕಲಾಯಿತು? ನಾವೆಲ್ಲ ಕೇಳಿರೋ ಉತ್ತರ ಅವನು ದೇವರ ಆಜ್ಞೆಯನ್ನು ಮುರಿದಿದ್ದಕ್ಕೆ ಅಂತ. ಆದ್ರೆ ನಿಜವಾದ ಕಾರಣ ಅಷ್ಟು ಸಿಂಪಲ್ ಆಗಿಲ್ಲ. ಆ ಉತ್ತರಕ್ಕಿಂತ ಆಳವಾದ ಸತ್ಯವನ್ನ ಈ ಕಥೆ ನಮ್ಗೆ ತೋರಿಸುತ್ತೆ. ನೋಡೋಕೆ ಇದೊಂದು ಶಿಕ್ಷೆ ತರ ಕಾಣುತ್ತೆ, ಹೌದು. ಆದ್ರೆ ಸ್ವಲ್ಪ ಆಳವಾಗಿ ನೋಡಿದ್ರೆ ಇದು ಆದಾಮನ ಹೃದಯದ ಸ್ಥಿತಿಯನ್ನ ಜಗತ್ತಿಗೆ ತೋರಿಸಿದ ಒಂದು ಕ್ಷಣ. ಅವನು ಮಾಡಿದ್ದು ಕೇವಲ ಒಂದು ನಿಯಮ ಉಲ್ಲಂಘನೆಯಾಗಿರಲಿಲ್ಲ. ಅದು ಅವನ ಮನಸ್ಸಲ್ಲಿ ನಿಜವಾಗಿ ಏನಿದೆ, ಅವನ ನಿಷ್ಠೆ ಯಾರ ಕಡೆ ಇದೆ ಅಂತ ತೋರಿಸುವ ಒಂದು ಕನ್ನಡಿ ಥರ ಕೆಲಸ ಮಾಡು. ಸರಿ, ಹಾಗಿದ್ರೆ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಈ ಕಥೆಯ ಕೇಂದ್ರ ಬಿಂದು ಅಂದ್ರೆ ಆ ಎರಡು ಮರಗಳು. ಅವು ಸುಮ್ಮನೆ ಮರಗಳಾಗಿರಲಿಲ್ಲ. ಅವು ಎರಡೂ ಬೇರೆ ಬೇರೆ ದಾರಿಗಳನ್ನ, ಎರಡು ಜೀವನದ ಆಯ್ಕೆಗಳನ್ನ ತೋರಿಸ್ತಿದ್ವು. ಇಡೀ ಕಥೆ ನಿಂತಿರೋದೇ ಆ ಒಂದೇ ಒಂದು ಆಜ್ಞೆಯ ಮೇಲೆ. ಇದು ಸುಮ್ಮನೆ ಒಂದು ಹಣ್ಣು ತಿನ್ನೋ ವಿಷಯ ಆಗಿರ್ಲಿಲ್ಲ. ಬದಲಿಗೆ ದೇವರ ಮಾತಿಗೆ ಆದಾಮನ ಮನಸ್ಸು ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡೋ ಒಂದು ಸನ್ನಿವೇಶವಾಗಿತ್ತು. ಇಲ್ಲಿ ಒಂದು ವಿಷಯ ನೆನಪಿಡಬೇಕು. ಈ ಮರಗಳೇನೋ ಮಾಂತ್ರಿಕ ವಸ್ತುಗಳಲ್ಲ, ಬದಲಾಗಿ ಅವು ದೇವರ ಜೊತೆಗಿನ ಎರಡು ವಿಭಿನ್ನ ಸಂಬಂಧಗಳನ್ನ ತೋರಿಸೋ ಸಂಕೇತಗಳು. ಜೀವದ ಮರ ದೇವರ ಮೇಲಿನ ಪ್ರೀತಿಯಿಂದ ಬರುವ ವಿಧೇಯತೆಯ ಸಂಕೇತ, ಅದು ಜೀವನದ ದಾರಿ. ಆದರೆ ಜ್ಞಾನದ ಮರ ಸ್ವಂತ ಇಚ್ಛೆಯಿಂದ ಬರುವ ಅವಿಧೇಯತೆಯ ಸಂಕೇತ, ಅದು ಮರಣದ ದಾರಿ. ಈಗ ನಾವು ಈ ಕಥೆಯ ಒಂದು ಅತ್ಯಂತ ಕುತೂಹಲಕಾರಿ ವಿಚಾರಕ್ಕೆ ಬರ್ತಿದೀವಿ. ಆದಾಮ್ ತಿಂದ ಆ ಹಣ್ಣು ಅದು ರೋಗ ಅಲ್ಲ, ಬದಲಿಗೆ ರೋಗದ ಒಂದು ಲಕ್ಷಣ ಅಷ್ಟೇ. ಅಂದ್ರೆ ಅವನೊಳಗೆ ಈಗಾಗಲೇ ಇದ್ದ ಒಂದು ಸಮಸ್ಯೆಯನ್ನ ಅದು ಜಗತ್ತಿಗೆ ತೋರಿಸ್ತು. ಈ ಮಾತು ಕೇಳೋಕೆ ಸ್ವಲ್ಪ ಆಘಾತಕಾರಿ ಅನಿಸ್ಬೋದು. ಇದರ ಪ್ರಕಾರ ಆದಾಮ್ ಹಣ್ಣು ತಿನ್ನೋಕು ಮುಂಚೆನೇ ಸತ್ತಿದ್ದ. ಅಂದ್ರೆ ಇದು ಶಾರೀರಿಕ ಸಾವಲ್ಲ, ಇದು ಆಧ್ಯಾತ್ಮಿಕ ಸಾವು. ಅವನ ಸೃಷ್ಟಿಕರ್ತನಿಂದ ಅವನ ಹೃದಯ ಸಂಪೂರ್ಣವಾಗಿ ದೂರ ಆಗಿತ್ತು ಅನ್ನೋದು. ಹಾಗಾದ್ರೆ ಆ ಹಣ್ಣು ಆದಾಮನ್ನ ಕೊಲ್ಲಲಿಲ್ಲ ಅಂತಾಯ್ತು. ಬದಲಾಗಿ ಅವನ ಮನಸ್ಸು ಈಗಾಗಲೇ ದೇವರಿಂದ ದೂರ ಆಗಿದೆ ಅನ್ನೋದನ್ನು ತೋರಿಸಿಕೊಟ್ಟ ಒಂದು ಪರೀಕ್ಷೆ ಅಷ್ಟೆ. ಅವನ ನಿಷ್ಠೆ ದೇವರ ಮೇಲಿಂದ ಬೇರೆ ಕಡೆಗೆ ಜಾರಿದಾಗಲೇ ಅವನ ಆಧ್ಯಾತ್ಮಿಕ ಸಾವು ಸಂಭವಿಸಿತ್ತು. ಆ ಹಣ್ಣು ತಿಂದಿದ್ದು ಆ ಸತ್ಯವನ್ನ ಜಗತ್ತಿನ ಮುಂದೆ ಇಟ್ತು. ಹಾಗಾದ್ರೆ ದೇವ್ರಿಂದ ದೂರವಾದ ಈ ಹೃದಯವನ್ನ ಸರಿಪಡಿಸೋಕೆ ದಾರಿ ಇದೆಯಾ? ಖಂಡಿತ ಇದೆ. ಈ ಕತೆ ನಮ್ಮನ್ನ ಒಂದು ಪರಿಹಾರದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಯೋಚನೆ ಮಾಡಿ, ಪ್ರೀತಿ ಇಲ್ದೆ ಪಾಲಿಸೋ ನಿಯಮಗಳಿಗೆ ನಿಜವಾದ ಬೆಲೆ ಇರುತ್ತಾ? ಭಯಕ್ಕೋ ಅಥವಾ ಸ್ವಾರ್ಥಕ್ಕೋ ನಾವು ನಿಯಮ ಪಾಲಿಸ್ಬೋದು, ಆದರೆ ಅದು ಶಾಶ್ವತ ಅಲ್ಲ. ಆದಾಮನ ವಿಷಯದಲ್ಲೂ ಆಗಿದ್ದು ಬಹುಶಃ ಇದೇ. ಹಾಗಿದ್ರೆ ದಾರಿ ಸ್ಪಷ್ಟ ಇತ್ತು ಅಲ್ವಾ? ಪ್ರೀತಿಯಿಂದ ಬರೋ ವಿಧೇಯತೆನೇ ಜೀವಕ್ಕೆ, ಅಂದ್ರೆ ಜೀವದ ಮರಕ್ಕೆ ದಾರಿ. ಆದರೆ ಆ ಪ್ರೀತಿನೇ ಇಲ್ದೇ ಇದ್ರೆ ಜೀವ ಸಿಗೋದು ಹೇಗೆ? ಇದೇ ಜಾಗದಲ್ಲಿ ಶಿಲುಬೆಯ ಮಹತ್ವ ನಮ್ಗೆ ಗೊತ್ತಾಗೋದು. ಮಾನವನ ಹೃದಯದಲ್ಲಿ ಆ ನಿಜವಾದ ಪ್ರೀತಿಯನ್ನ ಮತ್ತೆ ಹುಟ್ಟಿಸೋಕೆ ಇರುವ ಒಂದೇ ದಾರಿ ಅಂತ ಈ ಕಥೆ ಶಿಲುಬೆಯನ್ನು ತೋರಿಸ್ತೆ. ಅದು ಕೇವಲ ಒಂದು ಘಟನೆ ಅಲ್ಲ, ಬದಲಿಗೆ ಮಾನವನ ಹೃದಯವನ್ನ ಗೆಲ್ಲೋಕೆ ದೇವರೇ ಮಾಡಿದ ಪ್ರಯತ್ನ. ಸರಿ, ಇದೆಲ್ಲ ಫ್ರೀ ವಿಲ್ ಅಂದ್ರೆ ಸ್ವತಂತ್ರ ಇಚ್ಛೆ ಮತ್ತೆ ದೇವರ ಅಂತಿಮ ಯೋಜನೆಗೆ ಹೇಗೆಲ್ಲ ಸಂಬಂಧಪಟ್ಟಿದೆ ಅಂತ ಈಗ ನೋಡೋಣ. ನೋಡಿ, ದೇವರು ಬಯಸಿದ್ದು ಬಲವಂತದ ವಿಧೇಯತೆಯನ್ನಲ್ಲ, ಬದಲಿಗೆ ಸ್ವ ಇಚ್ಛೆಯಿಂದ ಬರೋ ಪ್ರೀತಿಯನ್ನ. ಆದರೆ ಪ್ರೀತಿಯನ್ನ ಯಾರ ಮೇಲೂ ಹೇರೋಕ್ಕಾಗಲ್ಲ ಅಲ್ವಾ? ಅದನ್ನ ಕೇವಲ ಪ್ರೇರೇಪಿಸ್ಬೋದು. ಇದೇ ಕಾರಣಕ್ಕೆ ಮನುಷ್ಯರು ದೇವರನ್ನ ಪ್ರೀತಿಸಬೇಕು ಅಂದ್ರೆ ದೇವರು ಮೊದಲು ತನ್ನ ಪ್ರೀತಿಯನ್ನ ತೋರಿಸ್ಬೇಕಿತ್ತು. ಅದನ್ನೇ ಶಿಲುಬೆಯ ಮೂಲಕ ತೋರಿಸಿದ್ದು. ಇದೇ ನೋಡಿ ಮೋಕ್ಷದ ಹಿಂದಿರೋ ತರ್ಕ. ಹಾಗಿದ್ರೆ ನಾವು ಮತ್ತೆ ಕಥೆಯ ಆರಂಭಕ್ಕೆ ಬರ್ತೀವಿ. ಆದರೆ ಈ ಸಲ ಎಲ್ಲವೂ ಬೇರೆ ರೀತಿ ಕಾಣಿಸುತ್ತೆ. ಆದಾಮನನ್ನ ಏದೆನ್ ತೋಟದಿಂದ ಹೊರಹಾಕಿದ್ದು ಶಿಕ್ಷೆ ಅಂತ ಅನಿಸೋದಿಲ್ಲ, ಬದಲಿಗೆ ಅವನನ್ನ ಮತ್ತೆ ಜೀವದ ಮರದ ಹತ್ತಿರಕ್ಕೆ ತರಲಿಕ್ಕೆ ಬೇಕಾಗಿದ್ದ ಒಂದು ದಾರಿಯ ಮೊದಲ ಹೆಜ್ಜೆ ಅದು. ಹಾಗಿದ್ರೆ ಕೊನೆಗೊಂದು ಪ್ರಶ್ನೆ: ಆ ಒಳಿತು ಕೆಡುಕಿನ ಅರಿವಿನ ಮರ ಅದು ನಮ್ಮನ್ನ ಕೊಲ್ಲೋಕಿತ್ತಾ ಅಥವಾ ಕೊನೆಗೆ ನಮ್ಮನ್ನ ಉಳಿಸೋಕಿತ್ತಾ? ಸಾವಿಗೆ ಕಾರಣವಾಗಿದ್ದೇ ಕೊನೆಗೆ ನಿಜವಾದ ಜೀವಕ್ಕೆ ದಾರಿ ಮಾಡಿಕೊಡ್ತಾ? ಇದರ ಬಗ್ಗೆ ಯೋಚನೆ ಮಾಡಿ.